ಇದು ತಿರ್ಗಾ ಒಂದು ಇನ್ಹ್ಯೂಮನ್ ಆ್ಯಕ್ಟ್ ಅದು. ಮೊನ್ನೆ ರೀಸೆಂಟ್ಲಿ ಏನು ನೇಹಾ ಪ್ರಕರಣ ಆಯಿತು, ಅದೇ ರೀತಿಯಾಗಿ ಇದು ಅಂಜಲಿ ಪ್ರಕರಣ ಆಗಿರ್ತಕ್ಕಂಥದ್ದು. ಇದು ಸಮಾಜಕ್ಕೆ ಅಥವಾ ವಿಶೇಷವಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡಿಗೆ, ನಮ್ಮ ಕರ್ನಾಟಕಕ್ಕೆ ಇದು ಒಳ್ಳೇದಾಗ್ತಕ್ಕಂಥದ್ದಲ್ಲ. ಇಡೀ ಸಮಾಜದಲ್ಲಿ ಈ ಒಂದು ಸೋಷಿಯಲ್ ಎಲಿಮೆಂಟ್ ಆಗಿ ಇವೇನು ಈ ಥರ ಮನಸ್ಥಿತಿ ಇರತಕ್ಕಂಥ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಯುವಕರುಗಳು ಏನಿದ್ದಾರೆ, ಇದಕ್ಕೆಲ್ಲೋ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದೇ ಅಲ್ಲ, ಎಲ್ಲ NGOಗಳು, ಕಾಲೇಜುಗಳು ವಿಶೇಷವಾಗಿ ಇದಕ್ಕೆ ಜಾಸ್ತಿ ನಾವು ಪ್ರಚಾರವನ್ನು ಕೊಟ್ಟು ಇಂಥ ಒಂದು ಎಲಿಮೆಂಟ್ಸ್ಗಳನ್ನ ಎಲ್ಲೆಲ್ಲಿ ಮೊದಲನೇ ಒಂದು ಸಿಂಪ್ಟಮ್ಸ್ಗಳು ಈ ಥರ ಹರಾಸ್ಮೆಂಟ್ಗಳನ್ನ ಮಾಡ್ತಕ್ಕಂಥ ಇಲ್ಲಿ ಸಿಂಪ್ಟಮ್ಸ್ಗಳು ಬರ್ತವೆ, ಅದಕ್ಕೆ ಹೆಚ್ಚಿನ ಒತ್ತು ನಾವು ಕೊಟ್ಟು ಅವರಿಗೆ ಕೇಸ್ ಕೊಡ್ತಕ್ಕಂಥದ್ದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥದ್ದು ಮಾಡಿದ್ರೆ ಮುಂಜಾಗ್ರತವಾಗಿ ನಾವೆಲ್ಲೋ ಒಂದು ಜಾಗದಲ್ಲಿ ಸರ್ಕಾರ ಆಗಿರ್ಬೋದು, ಕಾನೂನು ಆಗ್ಬೋದು ಅವರಿಗೆ ಕ್ರಮ ತೊಗೊಳ್ಳಿಕ್ಕೆ ಒಂದು ಪ್ರಯತ್ನವನ್ನು ಮಾಡಬೇಕು. ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಒಂದು ಎರಡನೇದು, ಈಗ ನೇಹಾ ಪ್ರಕರಣ ಆಗಿದೆ, ಅದೇ ರೀತಿಯಾದಂಥ ಒಂದು ಪ್ರಕರಣ ಮತ್ತೆ ಆಗಿರೋದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹೋಮ್ ಮಿನಿಸ್ಟರ್ ಸಾಹೇಬರು ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾದಂಥ ಸ್ಪೆಷಲ್ ಕೋರ್ಟ್ ಹಾಕಿ ಅದೇ CIDನ ಇಲ್ಲಿ ಅದಕ್ಕೊಂದು ತನಿಖೆ CIDಗೆ ಕೊಡಬೇಕಂತ, ಈ ಪ್ರಕರಣ CID ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಹೇಳ್ದಲ್ಲ, ಈ ಥರದ್ದು ಯೂಶಲಿ ಇದು ಯಾವ ಲೆವೆಲಿಗೆ ಹೋಗುತ್ತೆ ಅಂತ ಹೇಳಿ ಇಲ್ಲಿ ಮಾಹಿತಿ ಸಿಗೋದಲ್ಲ. ಆಸ್ ಲಾಸ್ ಪೀಪಲ್ ಹೂ ಆರ್ ಯಾರು ಇದಕ್ಕೆ ವಿಕ್ಟಿಮ್ ಆಗ್ತಾರೆ ಅಥವಾ ಯಾರು ಈ ಥರ ಆಗ್ತಾರೆ ಅವ್ರು ಮೊದಲು ಬಂದು ಕಂಪ್ಲೇಂಟ್ ಕೊಡಬೇಕು. ಇದು ಎಲ್ಲ ವಾಕ್ಸ್ ಆಫ್ ಲೈಫ್ನಲ್ಲಿದೆ. ಬಟ್ ಈಗ ಅವರು ಇಂಥ ಇಶ್ಯೂಸ್ಗಳನ್ನ ಡೆಫಿನೆಟ್ಲಿ ನಮ್ಮಲ್ಲಿ ಅಲಿಗೇಷನ್ ಮಾಡ್ತಾರೆ. ಅಲ್ಲ, ಅವ್ರು ಅದನ್ನ ಹೇಳಿದ್ದಾರೆ. ಅವ್ರು ನಾನು ಒಳಗೆ ಹೋದಾಗ ಅದನ್ನೇ ಹೇಳಿದ್ರು. ಬಿಕಾಸ್ April 22 ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥದ್ದು. ಈ ಮದರ್ ಆ್ಯಂಡ್ ಡಾಟರ್ ಇಲ್ಲಿರ್ತಕ್ಕಂಥ ಸಿಸ್ಟರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಅವ್ರು ಕಂಪ್ಲೇಂಟ್ ತೊಗೊಂಡಿಲ್ಲ ಅಂತಕ್ಕಂಥದ್ದು ಅವ್ರ ವಾದ. ಹಂಗಾಗಿ ಸರ್ಕಾರ ಅದಕ್ಕೆ ಕಠಿಣ ಕ್ರಮನೂ ತೊಗೊಂಡಿದೆ. ಮುಂದೆ ಅದು ಪರಿಶೀಲನೆ ಕೂಡ ಮಾಡ್ತದೆ. ವೆದರ್ ಇಟ್ ಇಸ್ ರೈಟ್ ಆರ್ ರಾಂಗ್, ಗೌರ್ಮೆಂಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಲುಕ್ ಇಂಟು ದ ಮ್ಯಾಟರ್. ಸರ್, ಅವಳಿ ನಗರದ ಲಾ ಅಂಡ್ ಆರ್ಡರ್ ಏನು ಹದಗೆಟ್ಟಿದೆ ಸರ್? ಯಾಕಂದ್ರೆ ಜನವರಿಯಿಂದ ಇಲ್ಲಿವರೆಗೂ 13 ಕೊಲೆ ಆಗಿದೆ. ಅಲ್ಲ, ಇದನ್ನ ಅಪ್ಸೆಟ್ ನೋಡಿದಾಗ ನಂಬರ್ಸ್ಗಳು ಡೆಫಿನೆಟ್ಲಿ ಆ ಥರದ್ದು ಕಾಣ್ತಾ ಇದೆ. ಬಟ್ ಖಂಡಿತವಾಗ್ಲೂ ವಿ ಡೋಂಟ್ ಸೇ ದಟ್ ಹದಗೆಟ್ಟಿದೆ ಅಂತಲ್ಲ. ಇದಕ್ಕೆ ಪ್ರಿವೆಂಟಿವ್ ಏನು ಮಾಡ್ಬೇಕು ಅನ್ನೋದಕ್ಕೆ ನಾವೊಂದು ಡೆಫಿನೆಟ್ಲಿ ಹೋಮ್ ಮಿನಿಸ್ಟರ್ ಸಾಹೇಬ್ರು ಬರ್ತಾರೆ. ಇದನ್ನು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು, ಇಟ್ಸ್ ನಾಟ್ ಓನ್ಲಿ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ. ಯಾಕಂದರೆ ಇದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್ ಇದನ್ನು ಎಸ್ಪೆಷಲಿ ಇದೇನು ಈ ಥರ ಈ ಕೇಸಸ್ಗಳು ಬರ್ತಾ ಇದ್ದಾವೆ. ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಹುಡುಗ ಬಂದು ಹುಡುಗಿಗೆ ಯಾವುದೋ ರೀತಿಯಾದಂಥ ಒಂದು ಪ್ರಪೋಸಲ್ ಮಾಡೋದು, ಇಲ್ಲ ಅಂತಂದಾಗ ಈ ರೀತಿ ಕೊಲೆ ಮಾಡ್ತಕ್ಕಂಥದ್ದು, ಇದು ರಿಯಲಿ ಇಟ್ ಈಸ್ ರಿಯಲಿ ಡೆಫಿನೆಟ್ಲಿ ಆಸ್ ಅ ಸೊಸೈಟಿ ವಿ ಶುಡ್ ಕಂಡೆಮ್ ದಿಸ್. ಆ್ಯಂಡ್ ಐ ಥಿಂಕ್ ಲಾ ಹ್ಯಾಸ್ ಟು ರಿಯಲಿ ಟೇಕ್ ಅ ವೆರಿ ಫಾಸ್ಟ್ ಕೋರ್ಸ್ ಆನ್. ಈಗ ಅಂತ ಮಾದಕ ವಸ್ತುಗಳು ಹುಬ್ಬಳ್ಳಿ ಅಂತ ನಗರಕ್ಕೆ ಬೇರೆ ಬೇರೆ ಕಡೆಯಿಂದ ಬೇರೆ ರಾಜ್ಯಗಳಿಂದ ಬರ್ತಾ ಇದೆ. ಹೀಗಾಗಿ ಯುವಕರು ದಾರಿ ತಪ್ತಾ ಇದ್ದಾರೆ. ಕಾಲೇಜ್ ಕ್ಯಾಂಪಸ್ಗಳಲ್ಲಿಯೂ ಕೂಡ ಮಾದಕ ವಸ್ತುಗಳು, ಅದರಲ್ಲೂ ವಿಶೇಷವಾಗಿ ಡ್ರಗ್ಸ್ ಬಹಳ ಸುಲಭವಾಗಿ ಸಿಗ್ತಾ ಇದೆ ಅನ್ನುವಂತ ಅಲಿಗೇಷನ್ ಕೇಳಿ ಬರ್ತಾ ಇದೆ. ಮತ್ತು ಅದು ಸತ್ಯಕ್ಕೆ ಬಹಳ ಹತ್ತಿರ ಕೂಡ ಇದೆ. ಅದ್ರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಅಲ್ಲ, ಅದು ಹೇಳ್ಬಿಡ್ತೀನಿ ನಿಮ್ದು. ಇದು ಇಲ್ಲಿ ಅಕ್ರಮ ಸರಾಯಿ ವಿರುದ್ಧ ನಿಮಗೆ ಎರಡನೇ ಪ್ರಶ್ನೆ ಮಾತನಾಡ್ತೀವಿ. ಮೊದಲು ಕೇಳಿರ್ತಕ್ಕಂಥದ್ದು ಏನಿದೆ, ಡ್ರಗ್ಸು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ. ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್. ಎಲ್ಲ ಕಡೆ ಡ್ರಗ್ಸ್ ಇರ್ತಕ್ಕಂಥ ಫಾರ್ಮಾಸ್ಯೂಟಿಕಲ್ಸ್ ಇವತ್ತು ಡ್ರಗ್ಸ್ ಬಂದ್ಬಿಟ್ಟಿದ್ದಾರೆ. ಪೀಪಲ್ ಆರ್ ಯೂಸಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಡ್ರಗ್ಸ್ ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ಇದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಡೆಫಿನೆಟ್ಲಿ ನಮಗೆ ಯಾವ ರೀತಿ ಮಾಹಿತಿ, ನಾನು ಎಷ್ಟೋ ಸಂದರ್ಭದಲ್ಲಿ ಮೀಟಿಂಗ್ಗಳು ಮಾಡಿದಾಗ ನಮಗೆಲ್ಲ ಮಾಹಿತಿ ಕೊಡಿ ಅಂತ ತಮ್ಮ ಮುಖಾಂತರನೂ ಕೇಳಿದ್ರು. ಸೊ ಅಟ್ ಸೆಟ್ ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಗೌರ್ಮೆಂಟ್ ಹಿಯರ್. ಬಟ್ ಇದಕ್ಕೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಡೆಫಿನೆಟ್ಲಿ ವಿ ಕ್ಯಾನ್ ಆ್ಯಕ್ಟ್ ಅಪಾನ್ ಇಟ್. ಈ ಥರದ ಇನ್ಫ್ಲುಯೆನ್ಸ್ಗಳು ಡ್ರಗ್ಸ್ಗಳ ಬಗ್ಗೆ ನೀವು ಕೇಳ್ತಾ ಇದ್ರೆ ಇದೆ. ಅದು ಐ ಆಮ್ ರೆಡಿ ಟು ಸೇ ದಟ್ ಈ ಥರದ್ದು ಇದೆ. ಅಲ್ಲ, ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಅಂತ ನನಗೆ ಗೊತ್ತಿಲ್ಲ. ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ. ಯಾಕಂದ್ರೆ ನೀವು ಕೇಳ್ತಕ್ಕಂಥದ್ದು ಅಲಿಗೇಷನ್ಸ್ ನೀವು ಕೇಳಿದ್ರೆ ಡ್ರಗ್ಸ್ ಈ ದೇಶದಲ್ಲಿ ಇದೆ. ನಾನು ಅದಕ್ಕೆ ಈಗ ಪೊಲಿಟಿಸೈಸ್ ಮಾಡಿ ಮಾತನಾಡಕ್ಕೆ ಹೋಗೋದು. ಇಡೀ ಆಲ್ ಓವರ್ ಇಂಡಿಯಾ ಇದೆ, ಕರ್ನಾಟಕದಲ್ಲಿ ಕೂಡ ಇದೆ. ಅಲ್ಲ ಸರ್, ಗಾಂಜಾ ಇದು ಆಗ್ತಾ ಇದೆ, ಇಂಥಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೂ ಪೊಲೀಸರು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಆಪಾದನೆ ಇದೆ. ನಾವು 24 ತಾಸು ಜನರ ಲೈಫ್ನಲ್ಲಿ ನಾವು ಮಾಧ್ಯಮದವ್ರಿಗೆ ಹೇಳಿದ್ವಲ್ಲ, ನಮಗೆ ಇನ್ಫಾರ್ಮೇಷನ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಸಾರ್ವಜನಿಕರು ಎಲ್ಲ ಒಂದು ಜಾಗದ ಇನ್ಫಾರ್ಮೇಷನ್ಸ್ ನಮಗೂ ಕೊಡಬೇಕು. ಪೊಲೀಸಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ, ಸಾರ್ವಜನಿಕರಲ್ಲಿ ರೆಪ್ರೆಸೆಂಟೇಟಿವ್ಗಳು ಇದ್ದಾರೆ, ನಮಗೆ ಎಲ್ಲೋ ಒಂದು ಜಾಗದಾಗ ಇನ್ಫಾರ್ಮೇಷನ್ ಕೊಟ್ಟರೆ ವಿಲ್ ಸಿ ಟು ದಟ್ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಆಕ್ಟೆಡ್ ಅಪಾನ್. ಈ ಘಟನೆಯಲ್ಲಿ ಏನಾಗಿದೆ, ನೇಹಾ ಹಿರೇಮಠ ಹತ್ಯೆ ಆದಾಗ ನಿರಂಜನ್ ಹಿರೇಮಠ ಕೂಡ ಆರೋಪಿಸಿದ್ರು, ಗೃಹ ಇಲಾಖೆ, ಪೊಲೀಸ್ ಇಲಾಖೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತೇಳಿ. ಇವರು ಕೂಡ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು.
ಈಗ ಒಬ್ರು ಇನ್ಸ್ಪೆಕ್ಟರ್ ಮತ್ತು ಒಬ್ರು ಮಹಿಳಾ ಪೇದೆಯನ್ನ ಅಮಾನತು ಮಾಡಿದ್ದಾರೆ. ಇಷ್ಟಕ್ಕೆ ನಿಲ್ಲುತ್ತಾ ಏನಾದ್ರು ಕ್ರಮ ಆಗ್ಬೋದಾ? ಇಲಾಖೆ ಮೇಲೆ ಏನು ಮೇಜರ್ ಸರ್ಜರಿ ಮಾಡ್ತೀರಾ? ಏನಾದ್ರೂ ಮೇಜರ್ ಸರ್ಜರಿ ಈಗ ಮಾಡ್ತೀರಾ ಅಂತ? ನೀವ್ ಹೇಳಿರ್ತಕ್ಕಂಥ ಪಾಯಿಂಟ್ ಕರೆಕ್ಟ್ ಇದೆ. ಅದಕ್ಕೆ ಹೋಮ್ ಮಿನಿಸ್ಟ್ರಿ ಇಲ್ಲಿ ಬರ್ತಾ ಇದ್ದಾರೆ ಸ್ವತಃ. ಸೊ ಇನ್ವೆಸ್ಟಿಗೇಷನ್ ಆಲ್ರೆಡಿ ಗೌರ್ಮೆಂಟ್ ಇಸ್ ಆಕ್ಟೆಡ್ ಅಪಾನ್, ದೇ ಆರ್ ಸಸ್ಪೆಂಡೆಡ್. ಬಟ್ ನೀವು ಕೇಳ್ತಕ್ಕಂಥ ಸಸ್ಪೆಂಡ್ ಇದಕ್ಕೆ ಎಂಡ ಅದಾಗ್ಲಿಕ್ಕಿಲ್ಲ. ಬಟ್ ಡೆಫಿನೆಟ್ಲಿ ಕನ್ಸರ್ನ್ ಹೋಮ್ ಮಿನಿಸ್ಟರ್ ಬರ್ತಾರೆ. ಬಟ್ ಆಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ ಈ ಥರ ಕೇಸಸ್ಗಳಿಗೆ ಮುಂಜಾಗ್ರತೆ ನಾವೆಲ್ಲರೂ ತಗೋಬೇಕು. ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳು ಇಡೀ ವಾಕ್ಸ್ ಆಫ್ ಲೈಫ್ನಲ್ಲಿ ಎಲ್ಲೆಲ್ಲಿದ್ದಾರೆ ಅವ್ರು ಗಟ್ಟಿಯಾಗಿ ಬಂದು ಕೇಸ್ ಕೊಡ್ತಕ್ಕಂಥದ್ದು ಆಗ್ಬೇಕಂತ ನನ್ನ ವಾದ ತಮ್ಮ ಮುಖಾಂತರ ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಸರ್, ಈಗ ತಾವು ಹೇಳಿದ್ರಿ ಜನ ಮುಂದೆ ಬಂದು ಕಂಪ್ಲೇಂಟ್ ಕೊಡಬೇಕು ಈ ಘಟನೆ ಆದಾಗ ಅಂತ. ಎಷ್ಟೋ ಮಹಿಳಾ ದೌರ್ಜನ್ಯ ಪ್ರಕರಣಗಳು ಸರ್ ಈಗ ಕಂಪ್ಲೇಂಟ್ ಕೊಡ್ತಾರೆ, ಅವ್ರನ್ನ ಕರೆಸಿ ವಾರ್ನ್ ಮಾಡಿ ಸ್ಟೇಷನ್ ಬೇಲ್ ಮಾಡಿ ಕಳಿಸ್ತಾರೆ. ಇದು ಹೆಂಗ್ ಕ್ರಮ ಆಗುತ್ತೆ ಸರ್ ಇದು? ಈಗ ಅವ್ರು ಮತ್ತೆ ಬಂದು ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇದೇ ವಿಷಯ 6 ತಿಂಗಳ ಹಿಂದೆ ಇದೇ ಬೆಂಡಿಗೇರಿ ಪೊಲೀಸ್ ಸ್ಟೇಷನ್ ಆಗಿದ್ದಿದೆ ಕಂಪ್ಲೇಂಟ್. ಅಲ್ಲ ಈಗ ಪ್ರಮಾಣದ ಮಾತು ಅಷ್ಟೇ. ಈಗ ಅದೇ ಹೇಳ್ದಲ್ಲ, ಈ ಥರ ಇನ್ಸಿಡೆಂಟ್ಗಳು ಆದಾಗ ನೀವು ನಮ್ಮನ್ನು ಕೂಡ ಕೇಳ್ತೀರಿ. ಐ ಡೋಂಟ್ ಡಿನೈ ಇಟ್. ಇದಕ್ಕೆ ಎಲ್ಲೋಂದ್ರೆ ಈಗ ಇಮಿಡಿಯೇಟ್ಲಿ ಇಫ್ ಯು ಆಸ್ಕ್ ಮಿ ದೇರ್ ಇಸ್ ನೋ ಸೊಲ್ಯೂಷನ್ ಟು ಇಟ್. ನೀವು ಕೇಳಿದ್ರೆ ಇದಕ್ಕೆ ಹೆಂಗೆ ಸೊಲ್ಯೂಷನ್ ನಾನೇನು ಹೇಳ್ರಿ? ವಿ ಹ್ಯಾವ್ ಟು ಕೀಪ್ ಆನ್ ಪರ್ಸೀವಿಂಗ್. ದಿಸ್ ಇಸ್ ಅ ಸೋಷಿಯಲ್, ಇದು ನಡೀತಾನೆ ಇರ್ತದೆ. ಇಟ್ಸ್ ನಾಟ್ ಗೋಯಿಂಗ್ ಟು ಸ್ಟಾಪ್. ಅಲ್ರಿ ಈಗ ಅದೇ ಹೇಳಿದ್ದು, ಪೊಲೀಸರು ಯಾವ ಪೊಲೀಸ್ ಸ್ಟೇಷನ್ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಯಾವ ಪೊಲೀಸರು ಎಲ್ಲೇನು ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ ಆನೆಸ್ಟ್ಲಿ. ಅಲ್ಲ, ಲೆಟ್ ಮಿ ಕಂಪ್ಲೇಂಟ್. ಅದು ಹೇಳಿ ನಮಗೆ ಇವಾಗ ಕೇಳಿದಿರಿ ತಾವು ಈ ಪ್ರಕರಣ ಆಗಿದ್ದಕ್ಕೆ ನೀವು ಇದು ಪ್ರಶ್ನೆ ಕೇಳಿದ್ರೆ ನಮಗೆ ಉತ್ತರ ಕೊಡೋದು. ಇಫ್ ನಾಟ್ ನಮಗೂ ಗೊತ್ತಾಗೋದಲ್ಲ. ವಾಕ್ಸ್ ಆಫ್ ಲೈಫ್ನ ಡೈಲಿ ವಾಕ್ಸ್ ಆಫ್ ಲೈಫ್ ನಮಗೂ ಗೊತ್ತಾಗೋದಿಲ್ಲ ಇಂಥ ಕೇಸ್ಗಳು ಎಲ್ಲಿ ತೊಗೊಂಡಾರೆ ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಬಟ್ ಡೆಫಿನೆಟ್ಲಿ ಇದಕ್ಕೆ ಕಡಿವಾಣ ಆಗಬೇಕು. ಒಂದು ಇದಕ್ಕೆ ಕ್ರಮ ತಗೋಬೇಕು. ಥ್ರೂ ಔಟ್ ಕರ್ನಾಟಕ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ದೀವಿ. ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಕೂಡ ಬರ್ತಾ ಇದ್ದಾರೆ. ಈ ವಿಲ್ ಹ್ಯಾವ್, ಬಿಕಾಸ್ ಇಸ್ ಅವ್ರ ಡಿಪಾರ್ಟ್ಮೆಂಟ್ಲಿಂದ ಏನು ಮುಂದೆ ಕ್ರಮ ಯಾವ ರೀತಿ ಜಗಳಿಸ್ತಾರೆ ಅಂತ ಅವ್ರಿಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ. ನೀವು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದೀರಿ, ಯಾಕಂದ್ರೆ ನಿಮ್ಗೆ ಪ್ರಶ್ನೆ ಮಾಡ್ಬೇಕಾಗತ್ತೆ. ನಾವು ಇಂಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಜನಾಗ್ರಹ ಮಾಡಿದಾಗ ಕೂಡ ನಿಮ್ಮ ಸರ್ಕಾರದ ಪ್ರತಿನಿಧಿಗಳೇ, ನಿಮ್ಮ ಜನಪ್ರತಿನಿಧಿಗಳೇ ಅದ ಕಾಟಿ ಹಾಕಿ ಈ ಸಂಬಂಧಪಟ್ಟವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಬೇಡ್ರಿ ಅನ್ನುವಂತ ಒತ್ತಡವನ್ನ ಹೇರ್ತಾ ಇದಾರೆ ಅಂತ ಮಾಹಿತಿ ಇದೆ. ಈಗ ನೀವು ಮಾತಾಡೋ ದಾಟಿ ನೋಡಿದ್ರು ಹಂಗೆ ಇದೆ. ನಾನೀಗ ಯಾಕೆ ನೀವು ಶಿಸ್ತು ಕ್ರಮದ ಮಾತಾಡೋದು? ಯಾಕಂದ್ರೆ ನಾವ್ ಹೇಳ್ತಾ ಇರೋದು ಉದಾಹರಣೆ ಬೆಂಡಿಗೇರಿದು ಎರಡನೇದಲ್ಲ. ಇವತ್ತು ಬಂದು ಅವರು ಮಾತಾಡೋದ್ರು, ತಂದೆ ತಾಯಿಗೆ ಧಮಕಿ ಹಾಕಿ ಬಂಗಾರನ್ನ ಲೂಟಿ ಮಾಡ್ಕೊಂಡು ಹೋಗಿದಾನ ಅವನು. ಇದೇ ಆರೋಪಿ. ಪೊಲೀಸರಿಗೆ ಹೋಗಿ ದೂರು ಕೊಟ್ಟಿದಾರ. ಆದ್ರೂ ಕೂಡ ಪೊಲೀಸರು ಆಕಿ ಮೈನರ್ ಅದಾಳ, ನಾವೆಲ್ಲ ಬಗೆಹರಿಸ್ತೇವೆ ಹೋಗ್ರಿ ನೀವು ಅಂತ ಹೇಳಿ ಸುಮ್ಮನೆ ಹೇಳಿ ಕಳ್ಸ್ಯಾರ. ಒಂದ್ FIR ಮಾಡಿಲ್ಲ, ಅವ್ನ್ ಕರೆದು ವಿಚಾರಣೆ ಮಾಡಿಲ್ಲ. ಅವ್ನ್ ಬೆಳಿಲಿಕ್ಕೆ ಬಿಟ್ಟಿದ್ದೆ ಇದಕ್ಕೆ ಕಾರಣ ಅನ್ನೋದು ನನಗೆ. ಪ್ಲೀಸ್ ಕಂಟಿನ್ಯೂ ಮಾಡಿ. ಅದ್ರ ಸಲುವಾಗಿ ನಾವ್ ಹೇಳೋದು, ನೀವ್ ಏನಾದ್ರು ಶಿಸ್ತು ಕ್ರಮಕ್ಕೆ ಆಗ್ರಹಿಸ್ತೀರಾ ಅಥವಾ ನಿಮ್ಮ ಯಾರಾದ್ರೂ ಇನ್ಫ್ಲೂಯೆನ್ಸ್ ಮಾಡಿ ಅಂತ ಅಧಿಕಾರಿಗಳನ್ನ ಇಲ್ಲೇ ಇರ್ಲಿ ಅಂತ ಒತ್ತಾಯ ಮಾಡೋರ ವಿರುದ್ಧ ಏನಾದ್ರು ನೀವು ಅದ್ರ ಕ್ರಮ ಕೈಗೊಳ್ತೀರಾ ಅಂತ ಜನ ನಿರೀಕ್ಷೆ ಮಾಡ್ತಾ ಇದಾರೆ. ಶಿಸ್ತು ಕ್ರಮ ಖಂಡಿತವಾಗ್ಲೂ ಕೈಗೊಳ್ತೀವಿ. ಯಾರಿಗೆ ಇದ್ರ ಉಳಿಸ್ತಕ್ಕಂಥದ್ದಿಲ್ಲ. ಇಫ್ ದೇರ್ ಇಸ್ ಎನಿ ನೆಗ್ಲಿಜೆನ್ಸ್ ಮಾಡಿದ್ರೆ ಕಾನೂನು ಪ್ರಕಾರವಾಗಿ ಕಠಿಣ ಕ್ರಮನೇ ತಗೊಳ್ತೀವಿ. ಸರ್, ಆಮೇಲೆ ಸರ್ ಈಗ ತಾವು ಹೇಳಿದ್ರಿ ನೀವು ಮಾಡಿದ ಆದೇಶಗಳಿಗೂ ಕಿಮ್ಮತ್ತಿಲ್ಲ ಅನ್ನೋ ತರ ಅಧಿಕಾರಿಗಳು ನಡ್ಕೋತಾರೆ. ನಾನು ಕೇಳಿದೆ ನಿಮ್ಗೆ ಇಲ್ಲಿಗಲ್ ಸರಿಯಾಗಿ ಬಂದಾಗ್ಲಿಲ್ಲ. ನೀವು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ರಿ ಉಸ್ತುವಾರಿ ಸಚಿವರಾದಾಗ, ಇನ್ನೂ ನಿಂತಿಲ್ಲ ದೆಹಲಿಯಲ್ಲಿ. ಅಲ್ಲ, ಕೆಲವು ಜಾಗದಲ್ಲಿ ನಿಂತಿದೆ. ಈ ಕೆಲವು ಜಾಗದಲ್ಲಿ ಎಲ್ಲಿ ನಿಂತಿಲ್ಲ ನೀವು ನಮಗೆ ಮಾಹಿತಿ ಕೊಡಬೇಕು. ಅಲ್ರಿ ಪೊಲೀಸ್ ಈಗ ಅದೇ ಹೇಳ್ತೀವಲ್ಲ, ಈಗ ನೀವು ಹೇಳ್ತಕ್ಕಂಥ ಸರಿ ಇದೆ. ವಿ ಆರ್ ಆಲ್ಸೋ ಟಾಕಿಂಗ್ ಅಬೌಟ್ ದಿಸ್ ಇಶ್ಯೂ ಎವ್ರಿ ಡೇ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕೂಡ ಇತ್ತು, ಈಗೂ ಇದಾನೆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲ ಅಂತಲ್ಲ. ಬಟ್ ಜನ ಸಾರ್ವಜನಿಕವಾಗಿ ಅಪೋಸನ ಮಾಡಬೇಕು. ಇದು ವಾಲಂಟಿಯರ್ ಅವ್ರು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಈಗ ಏನಾಗುತ್ತೆ, ನನ್ನ ಹಳ್ಳಿಯಲ್ಲೇ ಮಾಡ್ತಾ ಇದ್ದಾರೆ. ಸೊ ಜನ ಬಂದು ಪ್ರತಿಭಟನೆ ಮಾಡಿ ಎಲ್ಲೋ ಒಂದು ನಾವು ಅಲ್ರಿ ಇದ್ರ ಹಿಂದ್ಗಡೆ ಎಷ್ಟು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ವಿ ತಮ್ಮ ಮಾಹಿತಿ ಇದೆಯಾ? ದೇರ್ ಆರ್ ಸೋ ಮೆನಿ ಗುಡ್ ಥಿಂಗ್ಸ್ ಆಲ್ಸೋ ಬಿನ್ ಡನ್. ಯು ಆರ್ ನಾಟ್ ನೋಯಿಂಗ್. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡಿದ್ದೀವಿ. ಸುಮಾರು ಒಂದು 11ರಿಂದ 20 ಜನಕ್ಕೆ ಹಿಡ್ಕೊಂಡ್ಬಂದು ಕುಂದಿರ್ಸಿದ್ದೀವಿ ಸ್ಟೇಷನಲ್ಲಿ, ಬೈದು ಕಳಿಸಿದ್ದೀವಿ, ಬಿಡಿಸ್ಲಿಕ್ಕೂ ಪ್ರಯತ್ನ ಮಾಡಿದ್ದೀವಿ. ಬಟ್ ಇದು ಸೋಷಿಯಲ್ ಇಶ್ಯೂ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರೆ ಹೌ ಕ್ಯಾನ್ ಐ ಆನ್ಸರ್? ಸೋಷಿಯಲ್ ಇಶ್ಯೂ ಆಗಿ ಎಲ್ಲರೂ ಮಾಡ್ತಾರೆ. ಸರ್, ಬಿಜೆಪಿ ಅವರು ಮಾದಕ ಮತ್ತು ಗಾಂಜಾ ಮುಕ್ತ ನಗರ ಮಾಡ್ಬೇಕಂತ ಅಭಿಯಾನ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದಕ್ಕೆ ನಿಮ್ದು ಏನು? ಈಗ ಬಿಜೆಪಿ ಅವ್ರ ಬಗ್ಗೆ ಮಾತನಾಡಕ್ಕೆ ಏನಿದೆ ಅವರಿಗೆ? ಅಲ್ಲ, ಬಿಜೆಪಿ ಅಲ್ಲ ಹೇಳ್ತಿದ್ದು, ನಿಮ್ದೇನು? 32,000 ಕೋಟಿ ಡ್ರಗ್ಸ್ ಸಿಕ್ಕಿದೆ ಈ ಕಳೆದ 10 ವರ್ಷದ ಅವಧಿಯಲ್ಲಿ. ಈ ಕಳೆದ 10 ವರ್ಷ ನ್ಯಾಕ್ರೋಟಿಕ್ಸ್ ನಲ್ಲಿ ಸುಮಾರು 70,000 ಕೋಟಿ ಡ್ರಗ್ ಕಳ್ತನ ಆಗೋಗಿದೆ. ನ್ಯಾಕ್ರೋಟಿಕ್ಸ್ ಡಿಪಾರ್ಟ್ಮೆಂಟ್ ಕಳ್ತಾನೆ. ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ ಹೋದ್ರೆ ಉಪಯೋಗ ಆಗೋದಿಲ್ಲ. ಈಗ ಅದ್ರ ಬಗ್ಗೆ ರಾಜಕೀಯ ಮಾಡ್ತಾನೆ ನಾನು ಹೇಳಿಲ್ಲ. ಅಲ್ಲ, ನಾನು ರಾಜಕೀಯ ಅಂತ ಏನ್ ಹೇಳಿಲ್ಲ. ಅಲ್ರಿ ಒಂದು ಬಿಜೆಪಿ ಅವ್ರ ಬಗ್ಗೆ ನಾನು ಯಾವ್ದೇ ರೀತಿ ಆರೋಪ ಮಾಡಿಲ್ಲ. ಅವ್ರು ಕೇಳಿದ್ರು ನಾನು ಉತ್ತರ ಕೊಟ್ಟೆ. ಆಯ್ತಾ? ಐ ಆಮ್ ನಾಟ್ ಮೇಕಿಂಗ್ ಎನಿ ಎಲಿಗೇಷನ್ಸ್ ಆನ್ ಬಿಜೆಪಿ. ನಂಬರ್ 1. ನಂಬರ್ 2, ಈಗ ನಮ್ಮ ಯಾವ್ದು ಕಾಂಗ್ರೆಸ್ ಮುಖಂಡ ಅವ್ನು ವೈಯಕ್ತಿಕವಾಗಿ ಅವನಿಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಇಟ್ ಇಸ್ ಹಿಸ್ ಒಪಿನಿಯನ್. ಅದೇ ರೀ ಅವ್ರ ವೈಯಕ್ತಿಕ ಅಭಿಪ್ರಾಯ. ಅದು ಕಾಂಗ್ರೆಸ್ ಪಾರ್ಟಿಯಿಂದ ಅಭಿಪ್ರಾಯ ಅಲ್ಲ. ಈ ಕುಡ್ ಬಿ ಕಾಂಗ್ರೆಸ್ ಮ್ಯಾನ್, ಈ ಕುಡ್ ಬಿ ಕಾಂಗ್ರೆಸ್ ಲೀಡರ್ ಆಲ್ಸೋ. ಇಟ್ ಇಸ್ ಹಿಸ್ ಒಪಿನಿಯನ್. ಸರ್, ಈಗ ಮಹಿಳೆಯರ ರಕ್ಷಣೆಗಾಗಿ ಏನಂದ್ರೆ ಶ್ರೀರಾಮ ಸೇನೆಯವರು ತ್ರಿಶೂಲ ದೀಕ್ಷೆ ಒಂದು ಕಾರ್ಯಕ್ರಮ ಇಟ್ಕೊಳ್ತಾ ಇದ್ದಾರೆ. ಇದೇ ಹುಬ್ಬಳ್ಳಿಯಿಂದ ಸ್ಟಾರ್ಟ್ ಮಾಡೋರು ಇದ್ದಾರೆ. ಅದಕ್ಕೆ ಏನು ಇದು ಮಾಡೋದು? ಒಳ್ಳೇದಲ್ಲ. ಅವ್ರು ಮಾಡಿದ್ರೆ ಯಾರು ಬೇಡ ಅಂತಾರ? ದಟ್ಸ್ ಗುಡ್ ಅಲ್ಲ? ಒಳ್ಳೇದಲ್ಲ ಮಾಡಿದ್ರೆ.
ಗುರುತಿಲ್ಲ, ನೀವು ಕೇಳ್ಬೇಕು ಅವ್ರಿ. ಅಲ್ರಿ ಯಾವ ರೀತಿ ರಕ್ಷಣೆ ಅಂದ್ರೆ ಏನು? ಅಲ್ರಿ ತ್ರಿಶೂಲ ಯಾರಿಗೆ ಕೊಡ್ತಾರಂತೆ? ಒಂದ್ ನಿಮಿಷ ಅಲ್ರಿ, ಒಂದ್ ನಿಮಿಷ ಕೇಳ್ರಿ, ಅವರು ಸಮಾಧಾನ ಕೇಳಿ. ವಾಲಂಟರಿ ಆಗಿ ಅವ್ರು ಏನ್ ಮಾಡ್ತಾರ ನನಗೆ ಗುರುತಿಲ್ಲ. ಮನೆ ಹೋಗಿ ತ್ರಿಶೂಲ ಕೊಡ್ತಾರ ಏನ್ ನನಗೆ ಗುರುತಿಲ್ಲ. ಅಲ್ಲ, ಅವ್ರು ಹೇಳಿರ್ತಕ್ಕಂಥ ಒಂದ್ ನಿಮಿಷ ಪ್ರಶ್ನೆ ಇದೆ, ಅವರು ಮಹಿಳೆಯರಿಗೆ ರಕ್ಷಣೆ ಕೊಡ್ತಾರ ಅಂತ ಹೇಳ್ತಿದಾರೆ. ಅವರು ರಕ್ಷಣೆ ಕೊಡ್ತಿದ್ರೆ ಒಳ್ಳೇದಲ್ಲ, ಅದು ಗುರುತಿಲ್ಲ. ಈಗ ಕಾನೂನು ನನಗೆ ಗುರುತಿಲ್ಲ ಅದ್ರ ಬಗ್ಗೆ. ಈಗ ಅವ್ರು ತಗೊಂಡವರು ಮನೆಗಿದೆ, ಯಾರು ತಗೋಬೇಕು ಯಾರು ರಿಸೀವ್ ಮಾಡ್ಬೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ಇದು. ನಾವು ಇನ್ ವಾಟ್ ವೇ ಐ ಕ್ಯಾನ್ ಕಮೆಂಟ್ ಆನ್ ಇಟ್? ಇನ್ ವಾಟ್ ವೇ ಐ ಕ್ಯಾನ್ ಕಮೆಂಟ್? ಶ್ರೀರಾಮ್ ಸೇನೆ ಅವರು ಇದು ತ್ರಿಶೂಲ ಕೊಡ್ತಾರೆ ಸರ್, ಇನ್ನೊಂದು ಸಂಘಟನೆ ಬಂದು ಪಿಸ್ತೂಲ್ ಕೊಡ್ತಾರೆ ಸರ್. ಹಂಗೆ ಕಾನೂನು ನ್ಯಾಯಾಲಯ ಯಾಕೆ ಬೇಕು ಸರ್? ನಾನು ನಿಮಗೆ ಏನು ಹೇಳಿದೆ ರೀ, ವೆದರ್ ಇಟ್ ಇಸ್ ಅಂಡರ್ ದ ಪ್ರಾವಿಷನ್ ಆಫ್ ಆಕ್ಟ್, ಐ ಡೋಂಟ್ ನೋ. ವೈ ಶುಡ್ ಐ ಆನ್ಸರ್? ಇಫ್ ದೇ ವಾಂಟ್ ಟು ಗಿವ್, ಇಫ್ ದೇ ಡೋಂಟ್ ವಾಂಟ್ ಟು ಗಿವ್, ಪೀಪಲ್ ವಾಂಟ್ ಟು ರಿಸೀವ್, ಇಟ್ಸ್ ಲೆಫ್ಟ್ ಟು ದೆಮ್. ಅದಕ್ಕೆ ನಾನು ಯಾಕೆ ಆನ್ಸರ್ ಮಾಡಲಿ ಹೇಳಿ? ಮಂತ್ರಿ ಅಲ್ಲ ಸರ್, ಹಂಗಂದ್ರೆ ರಾಜ್ಯದಲ್ಲಿ ಕಾನೂನು ಅಲ್ರಿ, ಕಾನೂನು ಪ್ರಕಾರವಾಗಿ ಕೊಡಕ್ ಬರಂಗಿಲ್ಲ ಅಂತಂದ್ರೆ ಸ್ಟಾಪ್ ಮಾಡ್ತೀವಿ. ಅಲ್ಲ, ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಐ ಆಮ್ ನಾಟ್ ಅವೇರ್. ಇಫ್ ಯು ಆಸ್ಕ್ ಮೀ, ಇಟ್ ಇಸ್ ನಾಟ್ ಪಾಸಿಬಲ್ ಟು ಗಿವ್ ಇನ್ ದ ಲಾ ಆಫ್ ಬುಕ್ಸ್. ರೂಲ್ ಪ್ರಕಾರ ಕೊಡಕ್ ಬರೋದಿಲ್ಲ, ಕೊಡ್ತಾರೆ ಅಂದ್ರೆ ನಿಂದಿರ್ಸ್ತೀವಿ ಅದನ್ನ. ಏನಂತ? ಅಲ್ಲ, ನನಗೆ ಮೈಯಲ್ಲಿ ಎಜುಕೇಟೆಡ್ ಹುಷಾರಿರ್ಲಿಲ್ಲ, ಇರ್ಲಿ, ನಾನು ಬಂದಿದ್ದೀನಿ. ಸೊ ಆಬ್ವಿಯಸ್ಲಿ ಅವ್ರು ಹೇಳ್ತಕ್ಕಂಥದ್ದು ಪಾಯಿಂಟ್ ಇದೆ. ನೀವು ಯಾಕೆ ಜಲ್ದಿ ಬಂದಿಲ್ಲ ಅಂತಕ್ಕಂಥದ್ದು ಪಾಯಿಂಟ್ ಇದೆ. ಸರ್ಕಾರದ ಆಫೀಸರ್ಸ್ಗಳಿದ್ದಾರೆ, ಬಂದಿದ್ದಾರೆ, ಆಕ್ಟ್ ಅಪಾನ್ ಮಾಡಿದ್ದಾರೆ. ನನಗೆ ಕೇಳ್ತಕ್ಕಂಥ ಪ್ರಶ್ನೆ ಅವ್ರು ಸರಿ ಇದೆ. ನೀವು ಯಾಕೆ ಸೇಮ್ ಡೇನೇ ಬರಲಿಲ್ಲ ಅಂತ ಹೇಳಿದ್ರು. ನನಗೆ ಮೈಯಾಗ ಹುಷಾರಿಲ್ಲ 2 days, ದಟ್ಸ್ ವೈ ಐ ಕುಡ್ ನಾಟ್ ಕಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.